ರೀ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ ಅಂತ ಅನ್ಕೊಂಡೇನೆ. ನಾನು ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ, ಯಾಕಂತಂದ್ರೆ ನಾನು ಬೆಂಗ್ಳೂರಿಗೆ ಹೋಗಿದ್ದೆ. ನಮ್ಮ ಅಣ್ಣನ ಮಗಗೆ ತೈಲಾಸೀಮೆ ಅನ್ನೋ ಕಾಯಿಲೆ ಬಂದಿತ್ತು ರೀ. ಒಂದು ಆಪ್ರೇಷನ್ ಇಟ್ಕೊಂಡಾರ. ಸೊ ಅದರ ಸಂಬಂಧ ಹೋಗಿದ್ವಿ ನಾವು. 4-5 ದಿನ ಅಲ್ಲೇ ಇದ್ದೆ ರೀ. ಮೊನ್ನೆ ಬಂದೆ ನಾನು ಊರಿಂತ. ಮೊನ್ನೆ ಅನ್ನೋಕ್ಕಿಂತ ನಿನ್ನೆ ಬೆಳಗ್ಗೆ ಇಲ್ಲಿ ಹಿಡಿದೇವು ರೀ. ಅದಕ್ಕೆ 4-5 ದಿನ ಇದ್ರೆ ನಿಂತಿದ್ದಿಲ್ಲ ರೀ, ಸುಸ್ತು ಒಂದಾಗಿತ್ತು. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ರೀ. ಆಪರೇಷನ್ಗೆ 30 ಲಕ್ಷ ರೂಪಾಯಿ ಕೇಳ್ಯಾರ ರೀ. ಅದಕ್ಕೆ ಎಲ್ಲರೂ 30 ಲಕ್ಷ ರೂಪಾಯಿಗೆ ಅಡ್ಜಸ್ಟ್ ಮಾಡಾಕ್ತಾರೆ ರೀ. ಆ ಟೆನ್ಷನ್ ಒಳಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ನನಗೂ. ಪಾಪ ನನ್ನ ಮಗಂದು ಜಲ್ದಿ ಆಪ್ರೇಷನ್ ಆಗಲಿ ಅಂತ ದೇವ್ರಿಗೆ ಬೇಡ್ಕೊಳತ್ತೀನಿ ನೋಡ್ರಿ. ನೀವೆಲ್ಲರೂ ಆಶೀರ್ವಾದ ಅವನ ಮ್ಯಾಗೆ ಇರಲಿ ರೀ. ಎಲ್ಲರೂ ಸ್ವಲ್ಪ ಪ್ರಾರ್ಥನೆ ಮಾಡಿರಿ, ನನ್ನ ಅಣ್ಣನ ಮಗಂದು ಜಲ್ದಿ ಆಪ್ರೇಷನ್ ಆಗಲಿ, ಆಪ್ರೇಷನ್ ಸಕ್ಸಸ್ ಆಗಲಿ ಅಂತೇಳಿ. ಅವ್ರು ಹೋಗಿ ಬಂದ್ರೆ ಕರ್ಕೊಂಡು ಹೋದಾಗ ಅಂತ ನಂಗೆ ವಿಡಿಯೋ ಮಾಡೋಕೆ ಮನಸ್ಸು ಬರತ್ತಿಲ್ಲ ರೀ. ಜಲ್ದಿ ಆರಾಮಾಗಿ ಬರಲಿ ಹುಡುಗ, ಜಲ್ದಿ ಆಪ್ರೇಷನ್ ಆಗಲಿ, ಸಕ್ಸಸ್ ಆಗಲಿ ಅಂತ ದೇವ್ರಿಗೆ ಬೇಡ್ಕೊಳತ್ತೀವಿ ನೋಡ್ರಿ. ಪಾಪ ಇಷ್ಟು ಸಣ್ಣ ವಯಸ್ಸೊಳಗೆ ಇಷ್ಟು ತ್ರಾಸು ಹುಡುಗ. ಆ ಶುಗರ್ ಒಂದು ಬಂದು ಜೋಡಾಗ್ಬಿಟ್ಟಿದೆ ರೋಗ. ಏನು ತಿನ್ನಂಗಿಲ್ಲ, ಏನು ಉಣ್ಣಂಗಿಲ್ಲ. ಇಷ್ಟು ಸಣ್ಣ ವಯಸ್ಸೊಳಗೆ ಇಷ್ಟು ತ್ರಾಸು ಕೊಟ್ಬಿಟ್ಟ ಅಂದೇವ್ರು ಅವಂಗೆ. ದೇವ್ರು ಇಷ್ಟು ಸಣ್ಣ ಮಕ್ಳಿಗೆ ಯಾಕೆ ಅಷ್ಟು ತ್ರಾಸು ಕೊಡ್ತಾನೆ ಏನೋ ಕಡೆ. ಪಾಪ ಅದು ಇನ್ನೂ ಏನೂ ಅರಿಯಲಾರ್ದಕ್ಕೆ ಅಂದ. ಇಷ್ಟು ಸಣ್ಣ ವಯಸ್ಸೊಳಗೆ ಅಷ್ಟುಕೊಂಡು ಸೂಜಿ ಮೆಡಿಷನ್ ಗುಳಿಗೆ ಅದು ಕೊಡ್ತಿರ್ತಾರೆ ರೀ. ಪಾಪ ಹುಡುಗ ನೋಡೋಕ್ಕಾಗಂಗಿಲ್ಲ. ಅದೊಂದ ರೋಗ ಅಂತಂದ್ರೆ ಅದ್ರೊಳಗೆ ಶುಗರ್ ಅಂದ್ರಿ, ಮತ್ತು ಹೊಟ್ಟೆ ಒಳಗೆ ಗಂಟು ಒಂದಾಗ್ಯಾವಂತ. ಯಪ್ಪ 3 ರೋಗ ಒಮ್ಮಕ್ಕೆ ಬಂದುಬಿಟ್ಟಾವ ನೋಡ್ರಿ ಆ ಹುಡುಗಗೆ. ನನಗಂತರೂ ನೋಡೋಕ್ಕಾಗತ್ತಿಲ್ಲ ಅವನ ತ್ರಾಸು. ನನಗೆ ಅಂತ ಹೇಳ್ರಿ ಮನ್ಯಾಗ ಯಾರಿಗೂ ಏನು ನೋಡೋಕ್ಕಾಗತ್ತಿಲ್ಲ. ಪಾಪ ಎಲ್ಲರೂ ಟೆನ್ಷನ್ ಒಳಗದಾರ. ನಮ್ಮ ಮಮ್ಮಿ ಪಪ್ಪ, ನಮ್ಮಣ್ಣ ತಮ್ಮ ಮತ್ತು ಅಕ್ಕಿ ನಮ್ಮ ಮೈನಿ ಎಲ್ಲರೂ ಟೆನ್ಷನ್ ಒಳಗೆ ಅದಾರ ನೋಡ್ರಿ. ಆ ಹುಡುಗ ಹಂಗಾದಾಗಿಂತ್ರ ಏನು ಮಾಡ್ಬೇಕು ಏನು ಬಿಡ್ಬೇಕು. ಪಾಪ ಅದ್ರ ಮೈಯಾಗ ರಕ್ತನೂ ಉತ್ಪತ್ತಿ ಆಗಂಗಿಲ್ಲ ರೀ. ತಿಂಗಳ ರಕ್ತ ಇರಿಸ್ಬೇಕು ಅದಕ್ಕೆ. ಈಗ ಆಪ್ಷನ್ ಆಯ್ತು ಸಕ್ಸಸ್ ಆತಂತಂದ್ರೆ ತಾನೂ ಉತ್ಪತ್ತಿ ಆಗ್ತದೆ ಅಂದಾರ್ರಿ. ನೋಡ್ಬೇಕು. ದೇವ್ರಿಗೆ ಅದೇ ಬಿಡ್ಕೊಳತ್ತೀನಿ ನಾನು, ಜಲ್ದಿ ಆಪ್ರೇಷನ್ ಆಗಲಿ. ಆಪ್ರೇಷನ್ ಒಂದು ಸಕ್ಸಸ್ ಆದ್ರೆ ಅಷ್ಟೇ ಸಾಕು ನೋಡ್ರಿ. ನೀವು ಒಂದು ಸ್ವಲ್ಪ ದೇವ್ರಿಗೆ ಬಿಡ್ಕೊರಿ, ಅವ್ನು ಜಲ್ದಿ ಆಪ್ರೇಷನ್ ಆಗಲಿ, ಜಲ್ದಿ ಸಕ್ಸಸ್ ಆಗಲಿ ಅಂತೇಳಿ. ಅಷ್ಟೇ ರೀ, ನಿಮ್ಮ ಹತ್ರ ಬಯಸೋದು ನಾನು ಮತ್ತೇನಿಲ್ಲ. ಸಾರಿ ಫಾರ್ ದ ವಿಡಿಯೋ ಲೇಟ್ ಹಾಕಿದ್ದಕ್ಕೆ, ವಿಡಿಯೋ ಹಾಕ್ಲಾರ್ದಕ್ಕೆ. ಇದೇ ನೋಡ್ರಿ ಪಾಪು. ಸರಿ ತಗೋರಿ, ವಿಡಿಯೋನ ಮುಂದುವರ್ಸೋಣ ಅಂತ. ಏನ್ರಲ್ಲೇ ಫುಲ್ ಎಂಜಾಯ್ ಏನೋ? ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನಿಲ್ಲ ನಿಮ್ದು. ಬಾಬಾ ಫುಲ್ ಡಿಮ್ಯಾಂಡ್ ಬಂದ್ಬಿಟ್ಟದ ಬಿಡಿ ಇಬ್ಬರಿಗೂ. ನಾನಾ ಮಾಡ್ಬೇಕು ಫೋನ್ ನಿಮಗೆ. ನಾನು ನೋಡ್ತಾನೆ ಇರ್ತೀನಪ್ಪ, ಈಗ ಮಾಡ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಕಾದ್ ಮತ್ತೆ ನಾನು ಹಚ್ಬೇಕು ನಿಮಗೆ. ನೀವಂತ ಹಚ್ಚಂಗೇ ಇಲ್ಲ. ಕೆಲಸ ಇರ್ತಾವ್ರಿ. ಹೌದು ಪಾಪ ಎಲ್ಲ ಕೆಲಸ ನೀವೇ ಮಾಡ್ತೀರಂತೆ. ಬಟ್ಟೆ ಹೋಗೋದು, ನೆಲೆ ಒರೆಸೋದು, ಬಾಣೆ ತಿಕ್ಕೋದು, ಪಾಪ ಅಡಿಗೆ ಮಾಡೋದು ಎಲ್ಲ ನೀವೇ ಮಾಡ್ತಿರಲ್ಲ. ಅದಕ್ಕೆ ಪುರ್ಸತ್ತ ಇರಂಗಿಲ್ಲ ಪಾಪ. ನೀವು ಬೆಳಗ್ಗಿಂತ ರಾತ್ರಿ ಮಾಡ್ಬೇಕು, ಕೆಲಸನ ಮಾಡ್ತಿರ್ತೀರಿ. ಪಾಪ ಕೆಲಸದಾಗಳು ಏನು ಮಾಡಂಗಿಲ್ಲ, ನೀವು ಎಷ್ಟೇ ಮಾಡ್ತಿರಲ್ಲ. ಇಲ್ಲಿ ಅಷ್ಟೇ ಸಿಟ್ಟಾಗಿ ನೀನು. ಸಾರಿ ತಗೋ, ತಪ್ಪಾಗೈತಿ. ನಾವೇನು ಅಷ್ಟು ಕೆಲಸ ಮಾಡಂಗಿಲ್ಲ, ಅಡುಗೆ ಒಂದು ಅಷ್ಟೇ ಮಾಡ್ತೀವಿ. ಉಳ್ಕಿದೆಲ್ಲ ಕೆಲಸದವ್ರು ಮಾಡ್ತಾರೆ. ಏನು ಸ್ವಲ್ಪ ಕೆಲಸ ಆಯ್ತಂತೆ ಮಾಡಿಲ್ವಾ, ನೀ ಯಾಕೆ ಅಷ್ಟು ಸಿಟ್ಟಾಗತಿ? ಅದಕ್ಕೆ ಅಡಿಗೆ ಕೆಲಸ ಮಾಡಿ ಊರಾಗ ಊಟ ಕೊಟ್ಟು ಅಜ್ಜಿ ಜೊತೆ ಮಾತಾಡ್ಕೊಂಡು ಕುಂತು ಬಿಡ್ತೀವ. ಇಲ್ಲಾಂದ್ರೆ ಅವು 2 ದೊಬ್ಬಗಳು ಅದಾವಲ್ಲ, ಏನಾರು ಫಿಟ್ಟಿಂಗ್ ಅಷ್ಟಿರ್ತಾವ ಅತ್ತಿಗೆ, ಅದು ನೋಡ್ಕೊಂಡು ಕುಂತಿರ್ತೀವಿ ಅಷ್ಟೇ, ಮತ್ತೇನಿಲ್ಲ. ಹೋಗಿಲ್ಲೇನ ಅವ್ರು ಇನ್ನೂ ಇಲ್ಲದಾರ? ನಾಯಿಗಳು ಎಲ್ಲಿ ತೊಲಗ್ಬೇಕು, ಇನ್ನೂ ಇಲ್ಲೇ ಬಿದ್ದಾವ, 3 ಬಿಟ್ಟಿದ್ವು. ಅಯ್ಯೋ ಕರ್ಮ, ಅದು ಹೆಂಗೆ ಇಟ್ಕೊಂಡಾರ್ಲಿ ಅವ್ರಿಗೆ ಇಷ್ಟು ದಿನ ಅದ್ರ ಮನ್ಯಾಗ? ಮೊದ್ಲು ಅವ್ರು ಹೆಂಗದ ಗೊತ್ತಿದ್ರು ಆದ್ರೂ ಇಟ್ಕೊಂಡಾರ. ತಗೋ ಮುಗೀತು. ಅದೇ ನಾವು ಹೇಳಕತ್ತಿದ್ದೇನೆ ಹೋಗಂತೇಳಿ. ಅವರೇ ಹೋಗ್ಬೇಕು, ಗೊತ್ತಾಗಿಲ್ಲ ಅವ್ರಿಗೆ. ಈ ಮಂದಿ ಮನೆಗೆ ಬಂದೇವಿ, 1-2 ದಿನ ಇರ್ಬೇಕು, ಹೋಗ್ಬೇಕು ಅನ್ನೋದಿಲ್ಲ. ಇಲ್ಲ ನೋಡು, 3-4 ತಿಂಗಳಾತ ಇಲ್ಲಿ ಬಂದು ಕುಂತವ್ರು, ಇನ್ನಾದ್ರೂ ಹೋಗ ಉಸಾಬರಿನ ಇಲ್ಲ ನೋಡೋರ್ದು. 3 ಬಿಟ್ಟಿದ್ವು, ಎಲ್ಲಿ ಹೋಗ್ಬೇಕು? ನಾವ ತಳೋ ಮಠ ಹೋಗಂಗಿಲ್ಲ ಅನಿಸ್ತೈತೆ ಅವ್ರು. ಹೋಗ್ಲಿ ಬಿಡ್ರಿ, ನೀವು ಮಾತ್ರ ಯಾಕೆ ಕೆಟ್ಟವ್ರು ಆಗ್ತೀರಿ? ದೊಡ್ಡವರದಲ್ಲ ಅವ್ರು ಮಾತಾಡ್ಕೊಂತಾರೆ. ಅದಕ್ಕೆ ಸುಮ್ಮನಾಗಿದ್ದು ನಾವು. ಪ್ರೀತಿ, ನೀವು ನಾಳೆ ಹೋಗ್ತೇನೆ? ಹೂಲೆ ನಾಳೆ ಹೋಗ್ತೇನೆ. ಮಮ್ಮಿ ಪಪ್ಪ ಏನ ಸ್ವಲ್ಪ ಕೆಲಸ ಆಯ್ತಂತೆ, ಮಾರ್ಕೆಟ್ಗೆ ಹೋಗ್ಯಾರ ಇವತ್ತು. ಅದಕ್ಕೆ ಅವ್ರು ನಾಳೆ ಬರ್ತಾವಂತ ಕರ್ಕೊಂಡು ಹೋಗಕ್ಕೆ. ಹೌದೇನೆ, ಇರ್ಲಿ ಬಿಡಿ. ಮತ್ತು ನಮ್ಮೂರಿಗೆ ಯಾವಾಗ ಬರ್ತಿ? ಇಲ್ಲೊಂದು 3-4 ದಿನ ಇರ್ತೀನಿ ಮಮ್ಮಿ ಮನ್ಯಾಗ. ಅಲ್ಲಿ ಇದ್ದ ಆಮೇಲೆ ಇಲ್ಲಿಗೆ ಬರ್ತೀವಂತ. ಆಮೇಲೆ ಎಲ್ಲರೂ ಸೇರಿ ಒಮ್ಮೆ ಊರಿಗೆ ಬರಕ್ಕೆ ಬರ್ತೈತಿ. ಅಷ್ಟು ಮಾಡಿ. ಏನ್ವಾ ಗೆಳತಾರ ಮಾತುಕತೆ ಜೋರು ನಡೆದೈತಿ? ಕುಸುಮ ಆಂಟಿ ಬರೀ. ಏನಿಲ್ಲ ಮಮ್ಮಿ, ಹಂಗ ಮಾತಾಡ್ಕೊಂಡು ನಿಂತಿದ್ವಿ. ನಮ್ಮ ತ್ರಿವೇಣಿ ಅಕ್ಕ ಅವರು ಭಾಳ ಸಿಟ್ಟಾಗ್ಬಿಟ್ಟಿದ್ರು ನಮ್ಮ ಮ್ಯಾಗ. ರಂಸಾತಿದ್ವಿ ನೋಡು. ಯಾಕಂತ ಏನು ಮಾಡಿರಿ ಪಾಪ ಹುಡುಗಿಗೆ ಸಿಟ್ಟಾಗೋಂಗ? ಆಕೆ ಯಾವಾಗೂ ಸಿಟ್ಟು ಮಾಡ್ಕೊಳಂಗೆ ಇಲ್ಲ. ಯಾಕೆ ಏನು ಮಾಡಿದಿರೇ ದೀಪಿ? ಅಯ್ಯೋ ಏನಿಲ್ಲ ಬೇ, ಆಕಿ ಸಿಟ್ಟಾಗ್ಯಾರ. ಫೋನ್ ಮಾಡಿಲ್ಲ, ನಾನು ಫೋನ್ ಮಾಡ್ಬೇಕು, ನೀವು ಫೋನ್ ಮಾಡಂಗಿಲ್ಲ ಅಂತೇಳಿ. ಮತ್ತೆ ನಿಮ್ಗೇನು ಅಷ್ಟು ಬಿಸಿ ಇರ್ತೀರಿ? ನೀವು ಒಂದು ಫೋನ್ ಮಾಡೋಕ್ಕಾಗಂಗಿಲ್ಲ ಪಾಪ ಆಕಿಗೆ. ನೀವೇನೇ ಇಲ್ಲಿಬ್ರು ಇರ್ತೀರಿ, ಅಕ್ಕಿ ಎಲ್ಲ ಒಬ್ಬಕ್ಕೆ ಇರ್ಬೇಕು. ಫೋನ್ ಮಾಡಿ ಮಾತಾಡ್ಬೇಕು. ಮತ್ತು ನೀವೇ ಪಾಪ ಅಕ್ಕಿನ ಹಚ್ಬೇಕು ಪದೇ ಅಂತಂದ್ರೆ ನೀವು ಖಾಲಿ ಇದ್ದಾಗ ಹಚ್ಚಿ ಮಾತಾಡ್ಬೇಕು, ಅರ್ಥ ಮಾಡ್ಕೊಂಡು. ಹಂಗೆ ಹೇಳ್ರಿ ಆಂಟಿ ಆಕಿಗೆ. ಆಗ್ಲಂತಂದ್ರೆ ಹೇಳತ್ತೀನಿ ನಾನು. ನೀ ಯಾವಾಗ ತ್ರಿವೇಣಿಗೆ ಬಿಟ್ಕೊಟ್ಟು ಮಾತಾಡಿದ್ದೀವಿ ಅವ್ವ? ನಾಯಿ ಅಂತಕ್ಕೆ ಆಕಿಗೂ ಫೋನ್ ಹಚ್ಕೊಂಡು ಹೊಡ್ಕೊಂಡಿರ್ರಿ ಪಾಪ.
ಒಬ್ಬಕ್ಕೆ ಇರ್ತೈತಿ ಪಾಪ ಹುಡುಗಿ ಪ್ರೀತಿ ಈಕಿಗಂತ ತಿಳಿಯಂಗಿಲ್ವಾ, ನೀ ಆದ್ರೂ ಹಚ್ಚಿ ಮಾತಾಡ್ಬೇಕಿಲ್ವಾ? ಇನ್ಮ್ಯಾಗ ಹಚ್ಚಿ ಮಾತಾಡ್ತೀನಿ ರೀ ಆಂಟಿ. ಅಂದಂಗ ಅವು ಮೂರು ಎಲ್ಲಿದಾವು? ಹೋಗ್ಯಾವೇನ ಏನು ಇಲ್ಲ ಸಾಯತಾವ? ಯಾವ ಮೂರು ಬೇ? ಯಾವ ದರಿದ್ರ ನಾಯಿಗಳು ಅದಾವಲ್ಲ ಮೂರು ಬಿಟ್ಟಿದ್ದು ನಿಮ್ಮ ಮನೆಗೆ ಬಿದ್ದು ಸಾಯತಾವಲ್ಲ, ಹೋದ್ವಿ ಇಲ್ಲವು? ಅಯ್ಯೋ ಆಂಟಿ, ಅವ್ರು ಯಾವಾಗ ಹೋಗ್ಬೇಕ್ರಿ? ಇನ್ನೂ ಹೋಗಿಲ್ಲ ಅವ್ರು, ಇಲ್ಲೇ ಬಿದ್ದು ಸಾಯತಾವು. ಎಷ್ಟು ದಿನ ಆದ್ರೂ ಇಟ್ಕೊಂಡಾರ ನಿಮ್ಮ ಮನ್ಯಾಗ? ಅಲ್ಲಿ ನಿಮ್ಮ ಮಾವ ಮತ್ತು ನಿಮ್ಮ ಅಜ್ಜಿ ಸುಮ್ಮನಾದಾರ. ನಿಮ್ಮ ಅತ್ತಿ ಹತ್ರ ಬಿಡ, ಆಕೆ ಅಂದ್ರೆ ಮಾತಾಡಂಗೇ ಇಲ್ಲ, ಆಕೆ ಅವ್ರದ್ದು ಬಾರಿಸ್ತಾನೆ ಇರ್ತಾಳೆ. ಇವ್ರೇನೋ ಅಂದೇ ಇಲ್ಲನ? ಮಾತಿಗೆ ಕೇಳ್ಯಾರ ಮಮ್ಮಿ ಮೊನ್ನೆ, ಯಾವಾಗ ಹೋಗ್ತೀರಿ, ಏನ ಊರೊಳಗೇನು ಕೆಲಸ ಇಲ್ಲೇನ ಅಂತೇಳಿ. ಅದಕ್ಕೆ ಅವ್ರು ನಂಗೆ ಊರೊಳಗೆ ಏನು ಕೆಲಸ ಐತ್ರಿ, ಅಲ್ಲಿ ಹೋಗಿ ಏನು ಮಾಡ್ಬೇಕ್ರಿ, ಬೇಚಾರ ಬರ್ತೈತಿ, ಅದಕ್ಕೆ ಇಲ್ಲ ಅದೇವು ನೋಡ್ರಿ ಅಂತಂದ್ರೆ ಅವ್ರು. ಅದಂತ ಬರ್ಗೈತಿ ನಿಂತ ನಾಯಿಗಳು ಅದಾವ. ಇನ್ನೊಬ್ಬರ ಮನೆಗೆ ಇರಕದ ಅಂತ ಮನಸ್ಸು ಬರ್ತೈತಂತ ಅವಕ್ಕೆ. ಏನ ಮೀಟಿಂಗ್ ಬಾರಿ ಜೋರು ನಡೆಸ್ಯಾರ, ಹೋಗ್ತಾರೆ ಇವತ್ತು ಮೀಟಿಂಗ್ ಕ್ಲಾಡಿಗಳು ಮನೆಗೆ. ಅದು ತೊಲಗಿದ್ರೆ ಸಾಕಾಗೈತೆ ನೋಡಿ ನನಗಾರ. ಇವು ಇದ್ದಾಗಿಂತ ಚಲೋ ಚಲೋ ಮಾಡ್ಸ್ಕೊಂಡು ತಿನ್ನಕ್ಕಾಗತ್ತಿಲ್ಲ, ಇವು ಮಾಡಿದ್ದ ತಿನ್ಬೇಕು ನಾವು. ಇವು ಹಾಳಾಗೋದ್ವು ಅಂದ್ರೆ ಆರಾಮ ಹಂಗಿದ್ರೆ ನಮ್ಮ ಅತ್ತೆ ಇರ್ತಾಳ, ಕೆಲಸದವ್ರಿಗೆ ಹೇಳ್ತಾಳ ನಮಗೆ ಮಾಡ್ಕೊಡು ಚಲೋ ಚಲೋ ಅಂತೇಳಿ. ನಮ್ಗೆ ಏನು ಬೇಕಾದ್ರೆ ಮಾಡ್ಸ್ಕೊಂಡು ತಿನ್ಕೊಂಡು ಆರಾಮ ಇರಕ್ಕೆ ಬರ್ತಿತ್ವ. ತೊಲಗಾತಿಲ್ಲ ನೋಡಿ ಇಷ್ಟದಾದ್ರು ಮಾತಾಡ್ಕೊಂಡು ನಿಂತು ಬಿಟ್ಟಾವು. ಅದು ಹೋಗ್ಲಿ ಬಿಡ, ದಿನಾಲು ಹೆಂಗಿಂಗೋ ಅಡುಗೆ ಮಾಡ್ತಿದ್ರು. ಇವತ್ತು ನೋಡಿ ಅವ್ರು ತವ್ರ ಮನೆಗಿನವ್ರು ಬರ್ತಾರಂತೇಳಿ ಎಷ್ಟು ಚಲೋ 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 ಅಡುಗೆ ಮಾಡಿ ಇಟ್ಟು ಬಿಟ್ಟಾರ. ಹಂಗದೆ ನಾವಂದ್ರೆ ಹೊರಗಿನವ್ರು, ಅವ್ರಂದ್ರೆ ಒಳಗಿನವ್ರಲ್ಲ, ಅದಕ್ಕದು. ಬಂದಾಳೆ ಮಾತು ಕೇಳ್ಕೊಂಡು ನಿಂತು ಬಿಟ್ಟಾವ. ನಿಮಗೆ ಗೊತ್ತೇನೆ ನಮ್ಮೂರೊಳಗೆ 2 ಎಮ್ಮೆ ಅದಾವ. 3 ಹೊತ್ತು ನಮ್ಮ ಮನೆಗೆ ಬಂದು ಮೇಯಿಸ್ತಾವ. ಹೋಗಂದ್ರೆ ಹೋಗಂಗಿಲ್ಲ. ಎಷ್ಟು ತಳ್ಳಿ ನೀನು, ಎಷ್ಟು ಓಡಿಸ್ ನೀನು, ಹೋಗಂಗೇ ಇಲ್ಲ ಅವ್ರ ಮನೆಗೆ. ನಮ್ಮ ಮನೆ ಕಡೆ ಬರ್ಬೇಕು, ನಮ್ಮ ಮನೆ ಕಡೆ ಬಂದ ಮೇಯಿಸ್ಬೇಕು. ಅದೆಷ್ಟಾರ ತಿಂತಾವು 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 ತಿಂತಾವು. ಹಬ್ಬ ಬಾ ನೋಡೋಕ್ಕಾಗಿಲ್ಲ ನೋಡು, ಅಷ್ಟು ತಿಂತಾವು. ಎಲ್ಲ ಅವ್ರ ಮನೆ ಕೂಳಿಲ್ಲಾರ್ದೆ ಇಲ್ಲಿ ಓಡ್ ಬರ್ತಾವು, ಏನೋ ಗೊತ್ತಾಗತ್ತಿಲ್ಲ ನನಗರ. ಇಲ್ಲೇ ಬಿದ್ದಾವಪ್ಪ ನಮ್ಮ ಮನೆ ಕಡೆನ. ಯಾವಾಗ ಅವ್ರ ಮನೆಗೆ ಹೋಗ್ತಾವ ಅಂತ ಗೊತ್ತಾಗತ್ತಿಲ್ಲ ನನಗಾದ್ರು. ಹೋಗ್ಲಿ ಬಿಡೆ, ಅವು ಸಾಕದವ್ರಿಗಾದ್ರೂ ಗೊತ್ತಾಗಂಗಿಲ್ಲ ಕರ್ಕೊಂಡು ಹೋಗ್ಬೇಕಂತೇಳಿ. ಅವಂತ 3 ಬಿಟ್ಟು ನಿಂತಿದ್ವು ನೋಡ ಸಾಕದವ್ರು. ಕರ್ಕೊಂಡು ಹೋಗ್ಬೇಕು, ಇನ್ನೊಬ್ಬರ ಮನೆ ಕಡೆ ಬಿಡಬಾರ್ದು ಅಷ್ಟು ದಿನ. ಸರಿ ಅನ್ಸಂಗಿಲ್ಲ. ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಇಟ್ಕೋಬೇಕು ಅನ್ನೋದನ್ನ ಇಲ್ಲೇ ಇಲ್ಲ ನೋಡ, ಸ್ವಲ್ಪನೇ ಇಲ್ಲ. ಒಮ್ಮಕ್ಳು ಏನು ಮಾತಾಡತ್ತೀವಿ ನೀನು? ಯಾವ ಎಮ್ಮಿ ಏನ್ ತಾನ ಏನೇನು ಮಾತಾಡತ್ತೀಯ? ಅವವ ಬಾಜು ಮನಿ ಯಮ್ನವನು ಎಮ್ಮಿ 3 ಹೊತ್ತು ನಮ್ಮ ಕಡೆ ಬಂದು ಮೇಯಿಸ್ತಾ ಇರ್ತಾವಲ್ಲ, ಎಷ್ಟು ಬೈದ್ರು ಹೋಗಂಗೇ ಇಲ್ಲ, ಆಕೆ ಅಂತ ಕರ್ಕೊಂಡು ಹೋಗಂಗೇ ಇಲ್ಲ. ಹಂಗ ಅವು ಅಷ್ಟೇ ಚೀರಾತೀಯ. ಅಂಟಿ ಹಿಂಗೆ ಮಾತಾಡತ್ತಾರ ನನ್ನ ಮೇಲೆ ಏನೇ ಒಂದಿರ್ಬೇಕಲ್ಲ. ಓಹೋ ಇದೇನ ಹುಚ್ಚು ದೀಪಿ, ಅಲ್ಲಿ ಹಿಂದೆ ಐಶ್ವರ್ಯ ಮತ್ತು ಸೌಂದರ್ಯ ಬಂದು ನಿಂತಾರೆ, ಅದಕ್ಕೆ ಅಂಟಿ ಹಂಗೆ ಮಾತಾಡ್ತಾರೆ. ಓ ಹೌದೇನು ಅಕ್ಕ? ಈ ಅಂಟಿ ಇಂಡೈರೆಕ್ಟ್ ಆಗಿ ನಮಗೆ ಹೇಳತ್ತ ನಾವು 3 ಹೊತ್ತು ಇಲ್ಲೇ ಬಿದ್ದೀವಿ ಅಂತೇಳಿ. ನಮ್ಮನಿದ ಅವ್ರಿಗೇನು ಸಂಬಂಧಲಿ, ಅವ್ರೇನೋ ಎಮ್ಮಿದ ಹೇಳತ್ತಾರ ಬಿಡು ಹೋಗ್ಲಿ. ನಾವೆಲ್ಲಿ ಎಮ್ಮಿ ಎಲ್ಲಿ? ಮಮ್ಮಿ ಬಂಡ ಜನ್ಮ ಅಂತಾರಲ್ಲ, ಬಂಡ ಜನ್ಮ ನೋಡ. ಆ ಇಂಟಿಗಂತೂ ಗೊತ್ತಾಗಂಗೇ ಇಲ್ಲ, ಕರ್ಕೊಂಡು ಹೋಗ್ಬೇಕು ಅವ್ರ ಎಮ್ಮಿಗೆ. ಎಷ್ಟು ದಿನ ಅಂತ ಇನ್ನೊಬ್ರ ಮನೆಗೆ ಬಿಡ್ಬೇಕು, ಇನ್ನೊಬ್ರ ಮನೆ ಕಡೆ ಮೈಸಾಗಿ ಬಿಡ್ಬೇಕಂತ ಗೊತ್ತಾಗಂಗಿಲ್ಲ ನೋಡ ಅಂಟಿಗೆ. ಅವ ಅಂಟಿ ಭಾಳ ಸೊಕ್ಕಿನ ಮರಿತೈತೆ ನೋಡು. ಮತ್ತೆ ಏನಾರ ಹೇಳಕ್ ಹೋದ್ರೆ ಆ ಎಮ್ಮಿನೂ ಹಂಗ ತಮ್ಮ ಮನೆಗೆ ಹೋಗಿ ಮೈಸೋದು ಬಿಟ್ಟೆ ಮನೆ ಕಡೆ ನಮ್ಮ ಮನೆ ಮಂದಿ ಮನೆಗೆ ಹೋಗಿ ಮೈಸೋದಂತೆ. ಅದಂತ ಶಿಕ್ಷಣ ಕಳಿಸಾಳ ಏನ ಅಂಟಿ. ಏನಾತ್ಲಿ ಈಗ ನೀ ಶುರು ಹಚ್ಕೊಂಡಿಯಲ್ಲ, ಯಾವ ಎಮ್ಮಿ ಬಗ್ಗೆ ಮಾತಾಡ್ತಿರ್ಲಿ ನೀವೇ? ಆದರೆ ಎಮ್ಮಿ ನಮ್ಮ ಮನೆ ಕಡೆ ಎಮ್ಮಿ, ಅಲ್ಲಿ ಹಿಂದೆ ಎಮ್ಮಿ. ಮನೆ ಕಡೆ ಎಮ್ಮಿ, ಹಿಂದೆ ಎಮ್ಮಿ, ಹಿಂದ ಓಹೋ ಈ ಎಮ್ಮಿ ಬಗ್ಗೆ ಮಾತಾಡ್ತೀರಿ ನೀವು? ಈಗ ಬಂದಿ ನೋಡ್ ದಾರಿಗೆ. ಅಂದಂಗ ನಿಮ್ಮನಿಗೆ ಬಂದಾವಲ್ಲ, ಅವ ಯಾವಾಗ ಹೋಗ್ತಾವಂತೆ? ಗೊತ್ತಿಲ್ಲ ಮಮ್ಮಿ, ಪಾಪ ಯಾವಾಗ ಹೋಗ್ತಾರೆ ಏನ. ಇಲ್ಲೇ ಅದಾರ 3 ತಿಂಗಳೇನ 4 ತಿಂಗಳಾತ. 4 ತಿಂಗಳ ಇಲ್ಲೇ ಅದಾರ. ಅದೆಷ್ಟು ಪ್ರಾಬ್ಲಮ್ ಐತೋ ಏನೋ ಮನ್ಯಾಗ, ಹೇಳ್ಕೊಳತಿಲ್ಲ. ಇಲ್ಲೇ ಅದಾರ 4 ತಿಂಗಳಿಂತ್ರ. 4 ತಿಂಗಳೇನ 5 ತಿಂಗಳಿಂತ್ರ. 5 ತಿಂಗಳಿಂತ್ರ ಇಲ್ಲೇ ಅದಾರ ನೋಡ ಮಮ್ಮಿ, 5 ತಿಂಗಳಿಂತ್ರ. ಎಷ್ಟು ಹೊತ್ತಿ ಹೇಳತ್ತಾವ. ಏನು ಇಕ್ಕಿನ ಮನೆಗೆ ಬಂದು ತಿನ್ನತ್ತೀವಿ ಅಂದ್ರೆ ಗೊತ್ತಾ? 5 ತಿಂಗಳು ಏನು ಇಕ್ಕಿ ತಂದು ಹಾಕ್ತಾಳೆ ನಮಗೆ. ನಮ್ಮ ಅತ್ತಿ ಮನೆಗೆ ನಾವು ಅದೀವಿ, ಇವ್ರಿಗೇನು ಅಷ್ಟು ತುಚ್ಚ ಆಗ್ತೈತೆ ಏನೇ? ಏನೋ 5 ತಿಂಗಳು? 5 ತಿಂಗಳು ಇನ್ನೊಬ್ಬರ ಮನೆಗೆ ಹೆಂಗಿರ್ತಾರೆ? ನಮಗಂಗಿಲ್ ಬಿಡ್ವಾ, ಬೀಗರ ಮನೆಯಾಗ ಒಂದು 5-6 ತಿಂಗಳ ಮಟ್ಟ ಇರಾಕ. 2 ದಿನ 1 ದಿನ ಇರ್ಬೇಕಂದ್ರೆ ಹೆಚ್ಚು ನೋಡಿ ನಮಗೆ. ಅದಕ್ಕಿಂತ ಮ್ಯಾಗ ಇರಾಕ ಆಗಿಲ್ಲ ನಮ್ಗೆ. ಯಾಕಂದ್ರೆ ನಮ್ಮರಿಗೆ ನಾವು ಕಳ್ಕೊಂಡಂಗ, ಯಾಕಂದ್ರೆ ಅವರಾಗೆ ಒದ್ದು ಕಳಿಸೋ ಮಟ್ಟ ನಾವ್ಯಾಕಿರ್ಬೇಕು? ಹೌದಿಲ್ಲ? ಒದ್ದು ಕಳಿಸೋದಂದ್ರೆ ಈಗ ನಾವಾಗೆ ಹೋದ್ರೆ ನಮಗೆ ಮರ್ಯಾದೆ ಇರ್ತೈತಿ. ಈಗ ಅವರ ಹಾಗೆ ಯಾವಾಗ ಹೋಗ್ತೀರಿ ಮನೆಗೆ ಅಂತ ಕೇಳಿದಾಗ ಚಪ್ಪಲಿ ತಗೊಂಡು ಹೊಡೆದಂಗೆ ಇರ್ತೈತೆ ನೋಡು. ಅವ್ರಾಗೆ ಕೇಳಿದಾಗ, ಅವ್ರಾಗ ಕೇಳೋಕಿನ ಮುಂಚೆ ನಮ್ಮ ಊರಿಗೆ ನಾವು ತಲುಪಿಬಿಡ್ಬೇಕು ನೋಡುವ. ಹೌದಿಲ್ಲ? ಏನಂತಿ? ಮರ್ಯಾದೆ ಇಟ್ಕೋಬೇಕ, ಇನ್ನೊಬ್ರ ಮನೆಯಾಗ ಕಳ್ಕೋಬಾರ್ದು. 100% ಕರೆಕ್ಟ್ ನೋಡ್ರಿ.
ಹ್ಞೂ ಆಂಟಿ ನೀವು ಹೇಳಿದ್ದೆ ಅದೇ ನಿಮಗೆ ಅರ್ಥ ಆಗ್ತಿತ್ರಿ, ಕೆಲವು ಜನಕ್ಕೆ ಅದು ಅರ್ಥನೇ ಆಗಂಗಿಲ್ಲ, ಬಿಡ್ರಿ ಹೋಗ್ಲಿ. ಯಪ್ಪ ಆಂಟಿ ನೀವೇನು ಮಾಸ್ಟರ್ ಮೈಂಡ್ ಅಂತೀನಿ ನಾನು. ಸುಮ್ಮನೆ ಕೇಳಿಸ್ಕೊಂಡಿದ್ದಾರೆ ಮಾತವ್ರೆ. ಅಕ್ಕ ನೋಡು ಹೆಂಗ್ ಮಾತಾಡ್ತಾ ಇವು ನಾಯಿಗಳು. ಏನು ಇವ್ರು ಕುಳಿ ಬಿದ್ದೇವೆ ನಾವಿಲ್ಲಿ? ನಮ್ಮ ಅತ್ತಿ ಮನ್ಯಾಗ ನಾವು ಅದೀವಿ, ಈಗ ನಮ್ಗೇನು ಹಕ್ಕಿಲ್ಲ ನಮ್ಮ ಅತ್ತಿ ಮನ್ಯಾಗ ಇರಾಕ. ಎಷ್ಟು ಜನ ಮಾತಾಡ್ತಾರೆ ನೋಡಿ ಇವ್ರೆ, ಬರ್ಗೆಟ್ ನಿಂತಿರ್ಗತ್ತಿ ನಾವು. ಮಾತಾಡ್ಲಿ ಎಷ್ಟು ಮಾತಾಡ್ಲಿ. ನಡಿ, ಈಗ ನಾವು ಇಲ್ಲೇ ನಿಂತು ಇನ್ನೂ ಜಾಸ್ತಿ ಮಾತಾಡ್ತಾರ ಅವ್ರ. ನಡಿ ಹೋಗೋಣ ಅಂತ. ಇವ್ರಿಗೆ ಏನಾರು ಒಂದು ಗತಿ ಕಾಣಿಸಬೇಕು, ಇವ್ರಿಗೆ ಹಂಗೆ ಬಿಟ್ರೆ ಆಗಂಗಿಲ್ಲ. ಇಲ್ಲಿ ಒಂದು ಗತಿ ಕಾಣಿಸ್ಬೇಕಂತೇಳಿ ಮದುವೆನ ಮುಗ್ದೋತವ್ರದ್ದು. ಇನ್ನೇನು ಮಾಡ್ಬೇಕು ನಡಿ. ಹಾ ಸುಖವಾಗಿ ಸಂಸಾರ ಮಾಡಕಂತ ಬಿಡಂಗಿಲ್ಲ. ನೋಡು ಹೆಂಗೆ ತೊಲಗಿದ್ವು ಹಂಗೆ ನಾಚಿಗೇಡಿಗಳು. ಅಂತೂ ಆಂಟಿ ಮಾಡಿ ಓಡಿಸ್ಬಿಟ್ರಲ್ರಿ ಅವ್ರಿಗೆ. ಹೌದು ಬಿಡ, ಏನು ಗೊತ್ತಾಗಂಗಿಲ್ಲ ನಮ್ಗೆ. ಇನ್ನೊಬ್ರ ಮನೆಗೆ ಎಷ್ಟು ಇರ್ಬೇಕು ಅಷ್ಟೇ ಇದ್ರೆ ಚಂದ. ಅದೇನ 4-5 ತಿಂಗಳ ಮಟ ಇರೋದು ಏನಾಯ್ತು ಇಲ್ಲ ಅದಕ್ಕೆ. ಕುಸ್ಮಿ ಮಗಳ ಕರ್ಕೊಂಡ್ ಬಾರ ಹೋಗೋಣ ಊರಿಗೆ, ಹೊತ್ತಾಗ್ತೈತಿ. ಏನ್ ಮಾಡತ್ತೀರಿ ನೀವಲ್ಲಿ? ಹ್ಞೂನ್ರಿ ಬಂದೆ. ನಡಿವಾ ತ್ರಿವೇಣಿ ದೀಪ, ನಡಿವಾ ಹೋಗೋಣ. ಪ್ರೀತಿ ನೋಡುವ, ನೀನು ನಾಳೆ ಹೊಂಟಿ ನಿಮ್ಮ ಅವ್ರ ಮನೆಗೆ ಹೋಗಿ ಮತ್ತೆ ತಪ್ಪಿಸ್ಬೇಡವಾ, ಬರ್ತೀನಂತೇಳಿ ಊರಿಗೆ ಬರ್ರಿ. ಮತ್ತೆ ಒಂದು 4 ದಿನ ಮುಂಚೆನೇ ಬರ್ರಿ, ಆರಾಮ್ಸಿರಿ 1 ವಾರ ಇದ್ದು ಹೋಗೋಂತ್ರಿ. ಏನೇ ಚಿಂತೆ ಮಾಡಬೇಡ್ರಿ ಆಂಟಿ, ನಾವು ಬರ್ಬೇಕನ್ನೋ ಪ್ಲಾನ್ ಹಾಕೊಂಡು ಬಿಟ್ಟಿವ್ರಿ. ಮಮ್ಮಿ ಪಪ್ಪನೂ ಹೇಳ್ಬಿಟ್ಟಾರೆ ಹೋಗೋಣ ಅಂತೇಳಿ, ನಾವು ಬರ್ತೀವ್ರಿ. ಸರಿ ತಗೋವ, ಬರೋಣ ಇನ್ನು ನಾವು. ಹ್ಞೂ ಆಂಟಿ ಹೋಗಿ ಬರ್ರಿ. ಬಾಲೆ. ನೀನಡಿ ಬಂದೆ. ಪ್ರೀತಿ ಹೋಗಿ ಬರ್ತೀವಿ. ಬಾಯ್. ನೀವು ಒಂಟಿ ಇದ್ದಕ್ಕೆ ನಂಗೆ ಬೇಜಾರಾಗೈತೆ ನೋಡು. ಇವತ್ತಂದ್ರೆ ಹೆಂಗಿಲ್ಲ ನಾನು ಇವ್ಕೊಳ್ಳೋದು ನಡುವೆ ಅಂತ ಅನ್ಸಾಯ್ತಿ. ಈ ನಾಯಿಗೆ ಹೋಗಿ ಏನಿರ್ತಿಲ್ಲ ನೀನೇ ಸುಮ್ಮನೆ. ಏನು ನಮ್ಮ ಮನೆ ಇದೆ, ಅಜ್ಜಿ ಅಲ್ಲ, ಅಜ್ಜಿ ಜೊತೆ ಇರೆ. ಮತ್ತೆ ಇಲ್ಲಾಂದ್ರೆ ಪ್ರೇಮ ಅನ್ನಲ್ಲ, ಪ್ರೇಮ್ ಜೊತೆ ಇರ ಆರಾಮ್ ಸರಿ. ಅಷ್ಟ ಮಾಡೋದು ನೋಡಿ. ಸರಿ ತಗೋ ಬರೋಣ ನಾವು. ಹೋಗಿ ಬರ್ರಿ ಹುಷಾರ. ಬಾಲೇ ಊರಿಗೆ. ಬರ್ತೀನಿ.